ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಎಲ್ಲ ಅನ್ಕೊಂಡಂಗೆ ಆಗಿದ್ದಿದ್ರೆ ಟಾಕ್ಸಿಕ್ ಚಿತ್ರ ನಾವೆಲ್ಲರೂ ನೋಡಿರ್ತಿದ್ವಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 4th of March ಟಾಕ್ಸಿಕ್ ಟೀಮ್ ಕಡೆಯಿಂದ ಒಂದು ಲೆಟರ್ ರಿಲೀಸ್ ಮಾಡ್ತಾರೆ. ಟಾಕ್ಸಿಕ್ ಚಿತ್ರ ಈಗ 19th of March ಬರ್ತಾ ಇಲ್ಲ, ಬದಲಿಗೆ 4th of June ವರ್ಲ್ಡ್ ವೈಡ್ ಇಂಗ್ಲಿಷ್ ಜೊತೆಗೆ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗುತ್ತೆ ಅಂತೇಳಿ ಅಂದ್ರು. ಡ್ಯೂ ಟು ಮಿಡಲ್ ಈಸ್ಟ್ ವಾರ್, ಸೊ ನಮ್ಮ ಸಿನಿಮಾ ರೀಚ್ ಆಗಲ್ಲ ಗ್ಲೋಬಲಿ ಅಂತೇಳಿ ಅವರು ರೀಸನ್ ಕೊಟ್ರು. ಸೊ ಅದಾದ ಮೇಲೆ ಬಹಳಷ್ಟು ಜನ ಟಾಕ್ಸಿಕ್ ಚಿತ್ರ ದುರಂಧರ್ 2 ಹೆದರಿ ಪೋಸ್ಟ್ಪೋನ್ ಆಗಿದೆ ಮತ್ತು ನಿಮ್ಮ ಸಿನಿಮಾ ಏನೋ ಮಿಡಲ್ ಈಸ್ಟ್ ಅಲ್ಲಿ ಏನೋ 1000 ಕೋಟಿ ಗಳಿಸ್ತಿತ್ತ, ಮೇನ್ ಮಾರ್ಕೆಟ್ ನಿಮ್ದು ಇರುವುದು ಇಂಡಿಯಾದಲ್ಲಿ, ಸೊ ರಿಲೀಸ್ ಮಾಡಬಹುದಾಗಿತ್ತು ಅಂತ ಹೇಳಿ ಬಹಳಷ್ಟು ಜನ ಅಂದ್ರು. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂದೊಂದಾಗಿ ಮಾತಾಡೋಣ. ಪ್ಲಸ್ ನಾನು ಏನಕ್ಕಪ್ಪ ಥಂಬ್ನೇಲ್ನಲ್ಲಿ 4th June ಟಾಕ್ಸಿಕ್ ರಿಲೀಸ್ ಆಗುತ್ತಾ ಅಂತ ಹೇಳಿ ಹೇಳಿದ್ದೀನಿ ಅಂತೇಳಿ ಅದಕ್ಕೂ ಕೂಡ ಒಂದು ರೀಸನ್ ಕೊಡ್ತೀನಿ. ರೀಸನ್ ಇದೆ, ಏನಕ್ಕಪ್ಪ ಅಂದ್ರೆ ಆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದೆ. ಸುಮಾರು 15 ಸಿನಿಮಾಗಳು ಬರ್ತಾ ಇದೆ. ಹಾಲಿವುಡ್, ಬಾಲಿವುಡ್ ಮತ್ತು ಕೆಲವೊಂದು ಸೌತ್ ಸಿನಿಮಾಗಳು ಕೂಡ ಬರ್ತಾ ಇದೆ. ಸೊ ಪ್ಲಸ್ ಅಲ್ಲಿವರೆಗೂ ಮಿಡಲ್ ಈಸ್ಟ್ ಈಗೇನು ವಾರ್ ನಡೀತಾ ಇದೆಯಲ್ಲ, ಸೊ ಅಲ್ಲಿವರೆಗೂ ಇದು ವಾರ್ ಕೂಡ ಮುಗಿಯುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸೊ ಇದರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ, ವಿಡಿಯೋ ಕೊನೆ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಯಾವಾಗ ಟಾಕ್ಸಿಕ್ ಟೀಮ್ ಅವರು ನಮ್ಮ ಚಿತ್ರ ಟಾಕ್ಸಿಕ್ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತೇಳಿ ಯಾವಾಗ ನ್ಯೂಸ್ ಕೊಟ್ರು, ಅದಾದ್ಮೇಲೆ ಬಹಳಷ್ಟು ಜನ ಇದು ದುರಂಧರ್ 2 ಹೆದರಿ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತೇಳಿ ಬಹಳಷ್ಟು ಜನ ಅಂದ್ರು. ಇಲ್ಲ ಗುರು, ದುರಂಧರ್ 2 ಹೆದರಿ ಅವರು ಪೋಸ್ಟ್ಪೋನ್ ಮಾಡಕ್ ಚಾನ್ಸೇ ಇಲ್ಲ, ಹಂಗೇನಾದ್ರು ಇದ್ರೆ ಯಾವಾಗ್ಲೇ ಅವ್ರು ಪೋಸ್ಟ್ಪೋನ್ ಮಾಡ್ತಿದ್ರು. ಸೊ ಅಕಸ್ಮಾತ್ ಆಗಿ ಟಾಕ್ಸಿಕ್ ಚಿತ್ರ ಕೂಡ 19th of March ಬಂದಿದ್ರೆ ಸೊ 2 ಸಿನಿಮಾಕ್ಕೆ ಹೊಡೆತ ಬೀಳ್ತಿತ್ತು. ಏನಕ್ಕಪ್ಪ ಅಂದ್ರೆ ಈಗೇನು ದುರಂಧರ್ 2 ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆಯಲ್ಲ, ಸೊ ಅಷ್ಟು ಕಲೆಕ್ಷನ್ ಮಾಡಕ್ ಚಾನ್ಸೇ ಇರ್ತಿದ್ದಿಲ್ಲ. ಏನಕ್ಕಪ್ಪ ಅಂದ್ರೆ ಸ್ಕ್ರೀನ್ ಅರ್ಧ ಸಿಕ್ತಿತ್ತು, 50% ಸ್ಕ್ರೀನ್ ಸಿಕ್ತಿತ್ತು 2 ಸಿನಿಮಾಕ್ಕೆ. ಸೊ ಇಷ್ಟು ಕಲೆಕ್ಷನ್ ಮಾಡಕ್ ಚಾನ್ಸ್ ಇರ್ತಿದ್ದಿಲ್ಲ. ಸೊ ಬಿಸ್ನೆಸ್ ವೈಸ್ ಎಫೆಕ್ಟ್ ಆಗ್ತಿತ್ತು 2 ಸಿನಿಮಾಕ್ಕೆ. ಸೊ ಅದಕ್ಕಾಗಿ ಇದು ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿತ್ತು. ಒಂದು ಗುಡ್ ಡಿಸಿಷನ್ ಅಂತಾನೆ ಹೇಳ್ತೀನಿ ನಾನಂತರೂ. ಸೊ ಕೆಲವೊಂದು ಹಿಂದಿ ಯೂಟ್ಯೂಬರ್ಸ್ ಕೂಡ ಅಂದ್ರು ಸ್ಮಾರ್ಟ್ ಡಿಸಿಷನ್ ಮತ್ತು ಗುಡ್ ಡಿಸಿಷನ್ ಇದು ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ಅಂತ ಹೇಳಿ ಅಂದ್ರು. ಸೊ ಕೆಲವೊಂದಿಷ್ಟು ಜನ ಕೂಡ ಅಂದ್ರು ಮಿಡಲ್ ಈಸ್ಟ್ ಅಲ್ಲಿ ಏನು ಬಹಳ ಕಲೆಕ್ಷನ್ ಆಗುತ್ತಾ ನಿಮ್ಮ ಸಿನಿಮಾ ಇರುವುದು ಇದು ಮೇನ್ ಮಾರ್ಕೆಟ್ ಇರುವುದು ಇಂಡಿಯಾದಲ್ಲಿ, ಸಿನಿಮಾ ಇದು ಕಲೆಕ್ಷನ್ ಮಾಡುದು ಇಂಡಿಯಾದಲ್ಲಿ ಬಹಳ. ಸೊ ಮಿಡಲ್ ಈಸ್ಟ್ ಏನ್ ಬಹಳ 1000 ಕೋಟಿ ಮಾಡ್ತಿದ್ದ ನಿಮ್ಮ ಸಿನಿಮಾ ಅಂತ ಹೇಳಿ ಬಹಳಷ್ಟು ಜನ ಅಂದ್ರು. ಇಲ್ಲ ಗುರು, ಇದು ಟಾಕ್ಸಿಕ್ ಚಿತ್ರ ಮತ್ತು ಯಶ್ ಸರ್ ಅವರ ವಿಷನ್ ಗ್ಲೋಬಲಿ ರೀಚ್ ಮಾಡಿಸೋದಿದೆ ಸಿನಿಮಾ. ಸೊ ಕನ್ನಡ ಇಂಡಸ್ಟ್ರಿ ಮತ್ತು ಇವಾಗ KGF 2 ಇಂದ ಕನ್ನಡ ಇಂಡಸ್ಟ್ರಿ ಕತ್ತು ಏನು ಅಂತೇಳಿ ಇಡೀ ಇಂಡಿಯಾಕ್ಕೆ ತೋರಿಸಿದ್ರು. ಈಗ ಇಡೀ ವರ್ಲ್ಡ್ ತೋರಿಸುವ ಪ್ಲಾನ್ ಇದೆ ಯಶ್ ಸರ್ ಅವರ ಮತ್ತು KVN ಪ್ರೊಡಕ್ಷನ್ ಅವರ. ಸೊ ಅದಕ್ಕಾಗಿ ಮಿಡಲ್ ಈಸ್ಟ್ ಮತ್ತು ಓವರ್ಸೀಸ್ ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾಗೆ. ಸೊ ಅದಕ್ಕಾಗಿ ಗುಡ್ ಡಿಸಿಷನ್ ಅಂತಾನೆ ಹೇಳ್ತೀನಿ. ಟಾಕ್ಸಿಕ್ ಚಿತ್ರ ಇದು 2ನೇ ಸತಿ ಪೋಸ್ಟ್ಪೋನ್ ಆಗ್ತಾ ಇರೋದು. ಐ ಥಿಂಕ್ ಇದು ಲಾಸ್ಟ್ ಇಯರ್ 2025 ಅಂದ್ರೆ ಏಪ್ರಿಲ್ 10ಕ್ಕೆ ಬರೋದಿತ್ತು. ಸೊ ಅಲ್ಲಿಂದ ಪೋಸ್ಟ್ಪೋನ್ ಆಗಿ ಈ ವರ್ಷ 19th of March ಬರೋದಿತ್ತು. ಸೊ ಅಲ್ಲಿಂದ ಕೂಡ ಪೋಸ್ಟ್ಪೋನ್ ಆಗಿ 4th of June ಬರ್ತಾ ಇದೆ. ಸೊ ಒಂದು ಸಲ ಚಿತ್ರ ಪೋಸ್ಟ್ಪೋನ್ ಆದ್ಮೇಲೆ ಒಂದು ಒಳ್ಳೆ ಡೇಟ್ ಸಿಗಲ್ಲ. ಎಕ್ಸಾಂಪಲ್ ಸಲಾರ್ ಮೂವಿ. ಸೊ ಸಲಾರ್ 2023 ಸೆಪ್ಟೆಂಬರ್ 28ಕ್ಕೇನೋ ಬರೋದಿತ್ತು. ಸೊ ಏನೋ ಸಲಾರ್ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೋ ಬಾಕಿ ಇದೆ ಅಂತೇಳಿ ಸೊ ಸಲಾರ್ ಚಿತ್ರ ಪೋಸ್ಟ್ಪೋನ್ ಆಗಿ ಕ್ರಿಸ್ಮಸ್ಗೆ ಬಂತು. SRK ಅವರ ಡಂಕಿ ಸಿನಿಮಾ ಜೊತೆ ಕ್ಲಾಶ್ ಮಾಡ್ಕೊಂಡ್ರು ಅವರು. ಸೊ ವರ್ಸ್ಟ್ ಕ್ಲಾಶ್ ಅಂತಾನೆ ಹೇಳ್ಬೋದು ಆ ಇಯರ್ ಅಲ್ಲಿ. ಸೊ ಬಹಳಷ್ಟು ಫೇಕ್ ಬುಕಿಂಗ್ಸ್ ಮತ್ತು ನನ್ನ ಸಿನಿಮಾ ದೊಡ್ಡದು, ನಿನ್ ಸಿನಿಮಾ ದೊಡ್ಡದು ಅಂತೇಳಿ ಬಹಳಷ್ಟು ಕ್ಲಾಶ್ ಆಯ್ತು, ವರ್ಸ್ಟ್ ಕ್ಲಾಶ್. ಸೊ 2 ಸಿನಿಮಾಕ್ಕೆ ಎಫೆಕ್ಟ್ ಬಿತ್ತು. ಸೊ ಸಲಾರ್ ಏನ್ ಕಲೆಕ್ಷನ್ ಮಾಡೋದಿತ್ತಲ್ಲ, ಸೊ 600 ಕೋಟಿ ಏನು ಮಾಡಿ ಫಿನಿಶ್ ಆಗ್ಬಿಡ್ತು. ಮತ್ತು ಡಂಕಿ ಕೂಡ 500 crore ಕಲೆಕ್ಷನ್ ಮಾಡಿ ಅಷ್ಟೇ ಫಿನಿಶ್ ಆಗ್ಬಿಡ್ತು. ಅಕಸ್ಮಾತ್ ಆಗಿ 2 ಸಿನಿಮಾ ಕೂಡ ಸೋಲೋ ಬಂದಿದ್ರೆ 2 ಸಿನಿಮಾ ಭರ್ಜರಿಯಾಗಿ ಕಲೆಕ್ಷನ್ ಮಾಡ್ತಿತ್ತು. ಸಲಾರ್ ಸೆಪ್ಟೆಂಬರ್ 28ಗೆ ಬಂದಿದ್ರೆ 4-5 days ಲಾಂಗ್ ಹಾಲಿಡೇ ಇತ್ತು. ಸೊ ಅವಾಗ ಸೊ ಆರಾಮಾಗಿ ಕಲೆಕ್ಷನ್ ಮಾಡ್ತಿತ್ತು ಸಲಾರ್ ಚಿತ್ರ. ಸೊ ಈಗ ಹಿಂಗಾಗುತ್ತೆ ಇದು ಕ್ಲಾಶ್ ಆದ್ರೆ. ಸೊ 2 ಸಿನಿಮಾಕ್ಕೆ ಹೊಡೆತ ಬೀಳ್ತಿತ್ತು. ಸೊ ಗುಡ್ ಡಿಸಿಷನ್ ಅಂತಾನೆ ಹೇಳ್ತೀನಿ. ಏನೋ ಟಾಕ್ಸಿಕ್ ಚಿತ್ರ ಇನ್ನೇನೋ ಬಹಳ ಕೆಲಸ ಬಾಕಿ ಇತ್ತು. ಸೊ ಏನೋ ಕೆಲಸ ಬಾಕಿ ಇತ್ತು ಅಂತ ಕೇಳ್ಪಟ್ಟೆ ನಾನು ಕೂಡ. ಸೊ ಯಾವಾಗ ತಬಾಯಿ ಸಾಂಗ್ ಬಂತಲ್ಲ, ಆಡಿಯೋ ಸಾಂಗ್, ಸೊ ಅವಾಗ ಅನ್ಕೊಂಡೆ ನಾನು ಕೂಡ ಟಾಕ್ಸಿಕ್ ಚಿತ್ರ ಪೋಸ್ಟ್ಪೋನ್ ಆಗಬಹುದು ಅಂತೇಳಿ. ಸೊ ಫೈನಲಿ ಟಾಕ್ಸಿಕ್ ಚಿತ್ರ ಪೋಸ್ಟ್ಪೋನ್ ಆಗಿ 4th of June ಬರ್ತಾ ಇದೆ.
ಸೊ ಅಲ್ಲಿ ಕೂಡ ಬರುತ್ತೋ ಇಲ್ಲ ಅಂತೇಳಿ ಒಂದು ದೊಡ್ಡ ಪ್ರಶ್ನೆ. ಏನಕ್ಕಪ್ಪ ಅಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ವಾರ್ ಈಗಲೂ ಕೂಡ ಇನ್ನ ನಡೀತಾ ಇದೆ. ಸೊ ಅಲ್ಲಿವರೆಗೂ ಸ್ಟಾಪ್ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಬಹಳಷ್ಟು ಸಿನಿಮಾಗಳು ಬರ್ತಾ ಇದೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ. ಸೊ ಅದಕ್ಕಾಗಿ ಯಾವ ಸಿನಿಮಾಪ್ಪ ಅಂದ್ರೆ ವರುಣ್ ಧವನ್ ಅವರ ಒಂದು ಸಿನಿಮಾ ಬರ್ತಾ ಇದೆ, ಮತ್ತು ಕಾಕ್ಟೈಲ್ 2 ಅಂತ ಹೇಳಿ ಒಂದು ಹಿಂದಿ ಚಿತ್ರ ಬರ್ತಾ ಇದೆ, ಮತ್ತು ಕೆಲವೊಂದು ಹಾಲಿವುಡ್ ಚಿತ್ರ ಬರ್ತಾ ಇದೆ, ಮತ್ತು ರಜನಿಕಾಂತ್ ಸರ್ ಅವರ ಜೈಲರ್ 2 ಸಿನಿಮಾ ಕೂಡ ಬರಬಹುದು ಅಂತೇಳಿ ಅಪ್ಡೇಟ್ ಇದೆ. ಸೊ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಅದಕ್ಕಾಗಿ ಟಾಕ್ಸಿಕ್ ಚಿತ್ರ ಕೂಡ ಅಂದ್ರೆ ಬಹಳ ಕ್ಲಾಶ್ ಆಗುತ್ತೆ ಸಿನಿಮಾಗೆ. ಈ 19th of March ಬಂದಿದ್ರೆ ಸೊ ಬಹಳ ಕ್ಲಾಶ್ ಇದ್ದಿದ್ದೆ ಒಂದು ಸಿನಿಮಾ ಧುರಂಧರ್ 2. ಸೊ ಏಪ್ರಿಲ್ 10 ಮಠ ಯಾವ್ದು ಸಿನಿಮಾ ಇತ್ತಿದ್ದಿಲ್ಲ, ಆರಾಮಾಗಿ ಕಲೆಕ್ಷನ್ ಮಾಡಬಹುದಾಗಿತ್ತು. ನೀವು ಅನ್ಬೋದು ಈಗ ಏನ್ ಗುರು ಅದೇನು ಚಿಕ್ಕ ಪುಟ್ಟ ಸಿನಿಮಾಗಳು ಇದಾವೆ, ವರುಣ್ ಧವನ್ ಅವರ ಸಿನಿಮಾ, ಅದೇನು ದೊಡ್ಡ ಎಫೆಕ್ಟ್ ಆಗಲ್ಲ. ಹೌದು, ಎಫೆಕ್ಟ್ ಆಗಲ್ಲ ಅನ್ಕೊಂತೀನಿ. ಚಿತ್ರ ಬಂದ ಮೇಲೆ ಯಾರದೇ ಚಿತ್ರ ಆಗ್ಲಿ ಅವರಿಗೆ ಸ್ಕ್ರೀನ್ ಕೊಡಬೇಕಾಗುತ್ತೆ ಅದು. ಸೊ ಅವಾಗ ಟಾಕ್ಸಿಕ್ ಚಿತ್ರ ಕಡೆ ಎಷ್ಟು ಸ್ಕ್ರೀನ್ ಇರುತ್ತಲ್ಲ ಅದು ಸ್ಕ್ರೀನ್ ಕಡಿಮೆ ಆಗುತ್ತೆ. ಸ್ಕ್ರೀನ್ ಕಡಿಮೆ ಆತಪ್ಪ ಅಂದ್ರೆ ಕಲೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕಾಗಿ ಎಫೆಕ್ಟ್ ಬೀಳ್ಬೋದು. ನೋಡೋಣ, ಟಾಕ್ಸಿಕ್ ಚಿತ್ರ ಫೈನಲಿ ಬರಲಿ. 4th ಜನಿಗೆ ಏನು ಇದು ವಾರ್ ನಡೀತಾ ಇದೆ ಇದು ಎಲ್ಲ ಜಲ್ದಿ ಮುಗಿಲಿ, ಮತ್ತು ಟಾಕ್ಸಿಕ್ ಚಿತ್ರ ದೊಡ್ಡ ಸ್ಕ್ರೀನ್ ಅಲ್ಲಿ ಯಾವಾಗ ನೋಡ್ಬೇಕಂತೇಳಿ ನಾನಂತರೂ ಕಾಯ್ತಾ ಇದ್ದೀನಿ. ಆಫ್ಟರ್ 4 years ಆಯ್ತು ಯಶ್ ಸರ್ ಅವರನ್ನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ. ಅವರ ಅಭಿಮಾನಿಗಳು ಅಂತರೂ ಪಕ್ಷಿ ತರ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಬರೋಬ್ಬರಿ 4 ವರ್ಷ ಆಯ್ತು ಇನ್ನು ಯಶ್ ಸರ್ ಅವರು ಬಿಗ್ ಸ್ಕ್ರೀನಿಗೆ ಬಂದಿಲ್ಲ. ಸೊ 4th ಜೂನಿಗೆ ರಿಲೀಸ್ ಆದರೆ ಬಹಳ ಒಳ್ಳೆಯ ವಿಷಯ. ನೋಡೋಣ ಟಾಕ್ಸಿಕ್ ಚಿತ್ರದಿಂದ ಮತ್ತು ನೆಕ್ಸ್ಟ್ ಏನೇನು ಅಪ್ಡೇಟ್ ಸಿಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ಚಾನಲ್ ಅಲ್ಲಿ OTT ಅಪ್ಡೇಟ್ಸ್, ಸಿನಿಮಾ ಯಾವಾಗ OTT ಅಪ್ಡೇಟ್ಸ್ ಕೊಡ್ತೇನೆ, ಮತ್ತು ಸಿನಿಮಾ ಅಪ್ಡೇಟ್ಸ್ ಕೂಡ ಕೊಡ್ತೀನಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನು ನಡೀತಾ ಇದೆ ಅಂತೇಳಿ. ಸೊ ಅದಕ್ಕಾಗಿ ನೀವೇನಾದರೂ ಸಿನಿಮಾ ಪ್ರೇಮಿಗಳಾಗಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಐ ಥಿಂಕ್ ಟಾಕ್ಸಿಕ್ ಟೀಮ್ ಅವರು ಮೇ ಸ್ಟಾರ್ಟಿಂಗ್ ಇಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಅಪ್ಡೇಟ್ ಇದೆ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.